ಈ ಉಪಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ನಾವು ಮತ್ತು ಜೆಡಿಎಸ್ನವರು ಈ ಚುನಾವಣೆಗಳನ್ನು ಒಟ್ಟಾಗಿ ಎದುರಿಸ್ತಾ ಇದ್ದೇವೆ. ಮೂರು ಕ್ಷೇತ್ರಗಳಲ್ಲಿ, 2 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತು 1 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾವು 1 ವಿಧಾನಸಭಾ ಮತ್ತು 1 ಲೋಕಸಭಾ ಕ್ಷೇತ್ರದಲ್ಲಿ ಬಳ್ಳಾರಿ ಮತ್ತು ಜಮಖಂಡಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿಲ್ಲ, ಜೆಡಿಎಸ್ನವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗ, ಮಂಡ್ಯ ಮತ್ತು ರಾಮನಗರ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಲ್ಲ, ನಾವು ಅವರಿಗೆ ಸಪೋರ್ಟ್ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಉದ್ದೇಶವನ್ನ ದೇವೇಗೌಡರು ಹೇಳಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆ 2019ರಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಕರ್ನಾಟಕದಲ್ಲಿನೇ ಕೋಮುವಾದಿ ಬಿಜೆಪಿಯನ್ನ ಸೋಲಿಸಲಿಕ್ಕೆ ಜಾತ್ಯತೀತ ಶಕ್ತಿಗಳು ಒಂದುಗೂಡಬೇಕು. ಜಾತ್ಯತೀತ ಪಕ್ಷದ ಪರವಾಗಿರ್ತಕ್ಕಂಥ ಮತಗಳು ವಿಭಜನೆ ಆಗಬಾರದು. ಆ ಮೂಲಕ ಕೋಮುವಾದಿ ಬಿಜೆಪಿಗೆ ಸಹಾಯಕ ಆಗಬಾರದು. ಈ ಸನ್ನಿವೇಶವನ್ನು ತಪ್ಪಿಸಲಿಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ನಾವು ಈಗಾಗಲೇ ಸಮ್ಮಿಶ್ರ ಸರ್ಕಾರನೂ ಕೂಡ ರಚನೆ ಮಾಡ್ಕೊಂಡಿದ್ದೀವಿ. ಈ ಉಪಚುನಾವಣೆಯಲ್ಲಿ 2 ಪಕ್ಷಗಳು ಹೊಂದಾಣಿಕೆಯಿಂದ ಚುನಾವಣೆಯನ್ನು ಕೂಡ ಎದುರಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅವ್ರಿಗೇನು ಓಟು ಹೆಚ್ಚಾಗಿ ಬಂದಿರಲಿಲ್ಲ. 36.2% ಅಷ್ಟೇ ಓಟ್ ಬಂದಿರೋದು ಅವರಿಗೆ. ನಮಗೆ 38% ಓಟ್ ಬಂದಿತ್ತು. ಜೆಡಿಎಸ್ಗೆ ಸುಮಾರು 19% ಓಟ್ ಬಂದಿತ್ತು. 20%, 19-20% ಓಟ್ ಬಂದಿತ್ತು. ಆದರೂ ಅವರಿಗೆ ಸ್ಥಾನಗಳು ಹೆಚ್ಚಾಗಿ ಬಂದಿದ್ದು, ನಮಗೆ ಸ್ಥಾನಗಳು ಕಡಿಮೆ ಬಂದವು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಟ್ಟು ಸೇರಿ ನಮಗೆ ಬಹುಮತ ಬಂದಿತ್ತು. ಭಾರತೀಯ ಜನತಾ ಪಕ್ಷದ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ 2018 ವಿಧಾನಸಭಾ ಚುನಾವಣೆ ಆದ್ಮೇಲೆ ಏನೇನೆಲ್ಲ ಮಾಡಿದ್ರು ಅಧಿಕಾರ ಹಿಡಿಯಲಿಕ್ಕೋಸ್ಕರವಾಗಿ. ಈಗಲೂ ಅವ್ರ ಪ್ರಯತ್ನ ಏನು ಬಿಟ್ಟಿಲ್ಲ, ಅವರು ಈಗಲೂ ಮಾಡುತ್ತಲೇ ಇದ್ದಾರೆ. ಅದರಲ್ಲಿ ಸಫಲ ಆಗಲ್ಲ ಅವರು. ನಾವು ಮೈತ್ರಿ ಸರ್ಕಾರ ಮಾಡಿರದೆ ಕೋಮುವಾದಿಗಳು ಅಧಿಕಾರಕ್ಕೆ ಬರಬಾರದು, ಅದರಿಂದ ಸಮಾಜಕ್ಕೆ ಅಪಾಯ ಆಗ್ತದೆ, ಸಮಾಜದಲ್ಲಿ ಜನರು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಈ ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ. ಈ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಮತ್ತೆ ಬಳ್ಳಾರಿನಲ್ಲಿ ಅವ್ರು ಗೆದ್ದಿದ್ರು. ಲೋಕಸಭಾ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು. ಮಂಡ್ಯದಲ್ಲಿ ಜೆಡಿಎಸ್ ಗೆದ್ದಿತ್ತು. ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಜಮಖಂಡಿನಲ್ಲಿ ಸಿದ್ದು ನ್ಯಾಮಗೌಡರು ಗೆದ್ದಿದ್ರು. ನನಗೆ ಈಗ ನಾವು ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಮತ್ತೆ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜೆಡಿಎಸ್ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು 5 ಕ್ಷೇತ್ರಗಳಲ್ಲಿ
100 ಗೆದ್ದೇ ಗೆಲ್ತೀವಿ. 3 ಪಾರ್ಲಿಮೆಂಟ್ ಕ್ಷೇತ್ರಗಳನ್ನು ಕೂಡ ಗೆಲ್ತೀವಿ, 2 ಅಸೆಂಬ್ಲಿ ಕ್ಷೇತ್ರಗಳನ್ನು ಕೂಡ ಗೆಲ್ತೀವಿ. ಇದು ಮುಂದಿನ ಲೋಕಸಭಾ ಚುನಾವಣೆಗೆ ಅಡಿಪಾಯ ಆಗ್ತಾ ಇದ್ದೀವಿ. ಈಗ ನಾವು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ನಾವು ಹೊಂದಾಣಿಕೆಯಿಂದ ಚುನಾವಣೆ ಎದುರಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಎರಡೂ ಪಕ್ಷಗಳು ಹೊಂದಾಣಿಕೆಯಿಂದ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಧಿಕಾರಕ್ಕೆ ಬಂದ ಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟೋಗಿದೆ. ಅವರು ಜನಸಾಮಾನ್ಯರಿಗೆ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ಅವೆಲ್ಲವೂ ಕೂಡ ಹುಸಿಯಾಗಿದ್ದಾವೆ. ಇವತ್ತು ಜನಸಾಮಾನ್ಯರ ಬದುಕು ಬಹಳ ದುಸ್ತರವಾಗಿದೆ. ರೈತರ ಕಷ್ಟನ ಇವತ್ತಿನವರೆಗೆ ನರೇಂದ್ರ ಮೋದಿಯವರು ಮಾಡದಿರಲಿ ಆಲಿಸ್ಕೊಳ್ತಕ್ಕಂಥದ್ದನ್ನು ಕೂಡ ಪ್ರಯತ್ನ ಮಾಡಿಲ್ಲ. ಹೀಗಾಗಿ ಇವತ್ತು ರೈತರು, ಜನಸಾಮಾನ್ಯರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ಅದ್ರ ಜೊತೆಗೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತ ವರ್ಗದ ಜನ, ಬಡವರ್ಗದ ಜನ ಇಡೀ ದೇಶದಲ್ಲಿ ಆತಂಕದ ಪರಿಸ್ಥಿತಿಯಲ್ಲಿ ಬದುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪರಿಸ್ಥಿತಿಯ ಬದಲಾವಣೆಗೋಸ್ಕರ, ದೇಶದ ಆರ್ಥಿಕ ಪರಿಸ್ಥಿತಿಯ ಬದಲಾವಣೆಗೋಸ್ಕರ ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ದೇಶದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಎಲ್ಲ ಜಾತ್ಯತೀತ ಪಕ್ಷಗಳು ಒಂದಾಗಲೇಬೇಕಾಗಿದೆ. ಆ ಮೂಲಕ ಈ ಕೋಮುವಾದಿ ಪಕ್ಷವನ್ನ ಅಧಿಕಾರದಿಂದ ತೆಗಿತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗಿದೆ. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವರು ದೇಶದಲ್ಲಿ ಇವತ್ತು ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಅವರಿಗೆ ಅರಿವಿದೆ. ಅದಕ್ಕೋಸ್ಕರ ಅವರು ಕೂಡ ಈ ಪ್ರಯತ್ನದಲ್ಲಿ ಮುಂಚೂಣಿನಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಎಲ್ಲ ಒಟ್ಟಾಗಿ ಜಾತ್ಯತೀತ ಶಕ್ತಿಗಳೆಲ್ಲ ಒಟ್ಟಾಗಬೇಕು. ಯಾಕಂದ್ರೆ ಯಾವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜಾತ್ಯತೀತ ಶಕ್ತಿಗಳು ಒಟ್ಟಿಗಾದರೆ ಭಾರತೀಯ ಜನತಾ ಪಕ್ಷ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ವಿಭಜನೆ ಆಗೋದ್ರಿಂದ, ಜಾತ್ಯತೀತ ಮತಗಳು ವಿಭಜನೆ ಆಗೋದ್ರಿಂದ ಬಿಜೆಪಿ ಅವರು ಗೆಲ್ತಾ ಇದ್ದಾರೆ. ಸೊ ಅದಕ್ಕೆ ಅದನ್ನ ತಡೆಗಟ್ಟಲಿಕ್ಕೋಸ್ಕರವಾಗಿ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಈ ಜಾತ್ಯತೀತ ಶಕ್ತಿಗಳು ಒಂದುಗೂಡಿ ಕೋಮುವಾದಿ ಶಕ್ತಿಗಳನ್ನ ನಾವು ತಡೆಗಟ್ಟಬೇಕು ಅಧಿಕಾರಕ್ಕೆ ಬರದೇ ರೀತಿಯಲ್ಲಿ. ಅದಕ್ಕೆ ಇದು ಪ್ರಾರಂಭ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಮತ್ತು ಈ ಅಲಯನ್ಸ್ ಉಪಚುನಾವಣೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರು ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಇಲ್ಲ, ಅವರು ಒಟ್ಟಾಗಿ ಕೆಲಸ ಮಾಡಲ್ಲ, ಇವೆಲ್ಲ ಕೆಲವು ಹೇಳ್ತಾರೆ. ಬಟ್ ಇಟ್ಸ್ ನಾಟ್ ಕರೆಕ್ಟ್. ನಮ್ಮ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು ಯಾವತ್ತೂ ಕೂಡ ಬಿಜೆಪಿ ಪರವಾಗಿ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಕೂಡ ಎಷ್ಟೇ ಸಣ್ಣ ಪುಟ್ಟ ಮೊದಲು ನಾವು ಒಟ್ಟಿಗೆ ಬೇರೆ ಬೇರೆ ಫೈಟ್ ಮಾಡಿದ್ದೀವಿ. ನಿಜ, ಕಳೆದ ಚುನಾವಣೆಯಲ್ಲಿ ಜೆಡಿಎಸ್, ನಾವು, ಬಿಜೆಪಿಯವರು ನಾವೆಲ್ಲ ಬೇರೆ ಬೇರೆ ಫೈಟ್ ಮಾಡಿದ್ದೀವಿ. ಆದರೆ ಈ ಅನಿವಾರ್ಯತೆಯಿಂದ ನಮ್ಮ ಕಾರ್ಯಕರ್ತರು ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡೇ ಮಾಡ್ತಾರೆ.
ಮತ್ತೆ ನಾವು ಕೂಡ ಎಲ್ಲೆಲ್ಲಿ ನಾನು ಈಗ ಶಿವಮೊಗ್ಗಕ್ಕೂ ಹೋಗ್ತಾ ಇದ್ದೀನಿ, ಮಂಡ್ಯಕ್ಕೂ ಹೋಗ್ತಾ ಇದ್ದೀನಿ, ಬಳ್ಳಾರಿಗೂ ಹೋಗ್ತಾ ಇದ್ದೀನಿ, ಮತ್ತೆ ಜಮಖಂಡಿಗೂ ಹೋಗ್ತಾ ಇದ್ದೀನಿ. ಮಂಡ್ಯ, ಜಮಖಂಡಿ, ಐ ಮೀನ್ ರಾಮನಗರದಲ್ಲೂ ಕೂಡ ನನ್ನ ಅಗತ್ಯ ಇದ್ರೆ ಹೋಗ್ತೀನಿ. ನಾನೀಗ ಟೂರ್ ಪ್ರೋಗ್ರಾಮ್ ಹಾಕಿಲ್ಲ, ಅಗತ್ಯ ಬಿದ್ದರೆ ಅಲ್ಲೂ ಕೂಡ ಹೋಗ್ತೀನಿ. ಅವರು ಕೂಡ ನಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಅಗತ್ಯ ಅನಿಸಿದ್ರೆ ಜಂಟಿಯಾಗಿ ಕ್ಯಾಂಪೇನ್ ಮಾಡ್ತೀವಿ, ಒಟ್ಟಿಗೆ ಹೋಗಿ ಮತದಾರರಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಮತ ಹಾಕಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತೇವೆ. ಸೊ ಅದನ್ನು ಕೂಡ ಈಗ ನಾವು ತೀರ್ಮಾನ ಮಾಡ್ತೀವಿ. ಶಿವಮೊಗ್ಗದಲ್ಲಿ ಮೋಸ್ಟ್ ಲೈಕ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು 34ನೇ ತಾರೀಕು ಒಂದು ದೊಡ್ಡ ಸಭೆ ಏರ್ಪಾಡು ಮಾಡ್ತಾರೆ, ಆ ಸಭೆಗೆ ಬರಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾನು ಅವತ್ತು ಜಮಖಂಡಿ ಪ್ರೋಗ್ರಾಮ್ ಕೊಟ್ಟಿದ್ದೆ, ಬಟ್ ಅದು ಜಂಟಿ ಸಭೆ ಆದ್ರಿಂದ ನಾನು ಹೋಗ್ತೀನಿ ಅಲ್ಲಿಗೆ, ಶಿವಮೊಗ್ಗ ಕೂಡ ನಾನು ಹೋಗ್ತೇನೆ. ಇನ್ನು ಬೇರೆ ಕಡೆ ಜಂಟಿ ಸಭೆಗಳು ಮಾಡಿದ್ರೆ ಅಲ್ಲೂ ಕೂಡ ಹೋಗ್ತೇನೆ. ಹಾಗೇನೆ ನಾವು ಜಂಟಿ ಸಭೆಗಳನ್ನ ಮಾಡಿದ್ರೆ ಅವರು ಅಲ್ಲಿಗೆ ಬರ್ತಾರೆ. ಸೊ ಒಟ್ಟಾರೆಯಾಗಿ ಜಂಟಿಯಾಗಿ ಮಾಡೋದು ಮತ್ತೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು. ನಮಗೆ ಎರಡೂ ಪಕ್ಷಗಳಿಗೆ ಕಾಮನ್ ಎನಿಮಿ ಬಿಜೆಪಿ. ಪೊಲಿಟಿಕಲಿ ಎನಿಮಿ ಅಂತಂದ್ರೆ ವೈಯಕ್ತಿಕವಾಗಿ ಏನಲ್ಲ, ನಮಗೂ ಅವ್ರಿಗೂ ಏನಿಲ್ಲ. ಯಡಿಯೂರಪ್ಪನಿಗೂ ನಮಗೂ ವೈಯಕ್ತಿಕವಾಗಿ ಏನಿಲ್ಲ, ನರೇಂದ್ರ ಮೋದಿ ಅವ್ರಿಗೂ ನಮಗೂ ವೈಯಕ್ತಿಕವಾಗಿ ಏನಿಲ್ಲ. ಪೊಲಿಟಿಕಲಿ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ಅವ್ರನ್ನ ನಮ್ಮ ಎದುರಾಳಿ, ಅದು ಅವರು ಕಾಮನ್ ಎದುರಾಳಿ ನಮ್ಮಿಬ್ಬರಿಗೂ. ಇನ್ನು ಸೋಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ಆ ಕೆಲಸವನ್ನ ಈ 5 ಚುನಾವಣೆಗಳಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನಿಮ್ಮದು ಕೂಡ ಕೋಆಪರೇಷನ್ ಬೇಕು ನಮಗೆ. ನಾವು ಈಗ ಕಾಯ ವಾಚ ಮನಸ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಅದರಿಂದ ನಿಮ್ದು ಸಹಕಾರ ಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಅದಕ್ಕೋಸ್ಕರನೇ ಇಡೀ ಕರ್ನಾಟಕದ ಇಡೀ ದೇಶಕ್ಕೆ ಸಂದೇಶ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ದೇವೇಗೌಡರು ನಾವು ಎಲ್ಲ ಒಟ್ಟಾಗಿ ಈ ಜಂಟಿ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಮೇ ತಿಂಗಳಲ್ಲಿ ನಡೀತಕ್ಕಂಥ ಲೋಕಸಭಾ ಚುನಾವಣೆಗೆ ಇದು ನಾಂದಿ ಆಗುತ್ತೆ. ನಿಮ್ಮೆಲ್ರಿಗೂ ನಮಸ್ಕಾರ. ಹಲೋ, ಇವತ್ತಿನ ಪತ್ರಿಕಾಗೋಷ್ಠಿ ಸನ್ಮಾನ್ಯ ದೇವೇಗೌಡರದು ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಪತ್ರಿಕಾಗೋಷ್ಠಿ. ಇದು ನಮ್ಮ ಪತ್ರಿಕಾಗೋಷ್ಠಿಗಿಂತ ಹೆಚ್ಚಾಗಿ ಅವರಿಬ್ಬರ ಹಳೆಯ ಸ್ನೇಹದ ಒಂದು ದೊಡ್ಡ ಬಾಂಧವ್ಯ ಏನಿದೆ. ಮಧ್ಯೆ ಸ್ವಲ್ಪ ಬೆರಕಿತ್ತು. ಈಗ ಅವರೆಲ್ಲ ಆದರೂ ಹೊರಗಡೆ ದೇಹ ಇಬ್ಬರದು ಬೇರೆ ಇದ್ರು, ಮನಸ್ಸಲ್ಲಿ ಇಬ್ಬರು ಒಟ್ಟಾಗೇ ಇದ್ರು ಅವರು, ನನ್ನ ಅಭಿಪ್ರಾಯದಲ್ಲಿ. ಅವರಿಬ್ಬರು ಪತ್ರಿಕಾಗೋಷ್ಠಿ. ಆದರೆ ಒಂದು ನನಗೆ ಈಗ ಜಸ್ಟ್ ಬಂದಂಥ ಒಂದು ಮಾಹಿತಿ ಏನಿದೆ, ಅತ್ಯಂತ ಒಂದು ನಾವ್ಯಾರು ಊಹೆ ಮಾಡ್ಕೊಳ್ಳಿಕ್ಕೆ ಆಗದೆ ಇರತಕ್ಕಂಥ ರೀತಿಯ ಒಂದು ದುರ್ಘಟನೆ ನಡೆದಿರ್ತಕ್ಕಂಥ ನಮ್ಮ ಜೀವನದಲ್ಲಿ. ನಮ್ಮ ಗದಗಿನ ದೊಡ್ಡದಾರ ಸ್ವಾಮೀಜಿಯವರು ಬಹುಶಃ ಅಂತ ಒಬ್ಬ ಸಮಾಜದಲ್ಲಿ ಎಲ್ಲ ಸಮಾಜಗಳಿಗೆ ಒಂದು ಉತ್ತಮವಾದಂಥ ಮಾರ್ಗದರ್ಶನ ಕೊಡ್ತಾ ಇದ್ದಂಥ ಒಬ್ಬ ವಿದ್ಯಾವಂತ ಸ್ವಾಮೀಜಿಯವರು. ಅವರ ಒಂದು ಅಕಾಲಿಕ ನಿಧನ ನಮ್ಮೆಲ್ಲರಿಗೆ ಅತ್ಯಂತ
ನಾವ್ಯಾರು ಊಹೆ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥದ್ದು. ರಾತ್ರಿ ಮಲಗದ್ರಂತೆ, ಬೆಳಗ್ಗೆ 9 ಗಂಟೆ ಆದರೂ ಬಾಗಿಲು ತೆಗೆದಿಲ್ವಂತೆ. ಆಮೇಲೆ ಹೋಗಿ ನೋಡಿದಾಗ ರಾತ್ರಿ ಇದಾಗಿದೆ. ಅದರಿಂದ ನನಗೆ ಈಗ ಸುದ್ದಿ ಕೇಳಿ ಬಹಳ ದೊಡ್ಡ ಆಘಾತ, ವೈಯಕ್ತಿಕವಾಗಿ ನನಗೆ. ಅವರು ನೇರವಾಗಿ ಮಾತನಾಡ್ತಾ ಇದ್ದಂಥವರು, ಸತ್ಯವನ್ನು ಹೇಳಬೇಕಾದ್ರೆ ಯಾರಾದರೂ ತಪ್ಪು ಗ್ರಹಿಸ್ಬೋದು ಅಂತಕ್ಕಂಥ ಒಂದು ಯೋಚನೆ ಇಲ್ಲದೆ ನೇರವಾಗಿ ಮಾತನಾಡ್ತಾ ಇದ್ರು. ಬಹುಶಃ ನಾವು ಕಂಡಂಥ ಒಬ್ಬ ಅಪರೂಪ ಧಾರ್ಮಿಕ ಗುರುಗಳು. ಇದು ನಿಜಕ್ಕೂ ನಮಗೆ ದೊಡ್ಡ ಮಟ್ಟದ ಒಂದು ಆಘಾತ ಉಂಟು ಮಾಡಿರ್ತಕ್ಕಂಥದ್ದು. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಸರ್. ಮುಸ್ಲಿಂ ಟೆಸ್ಟ್ ಮಾಡ್ತಾ ಇದ್ದಾರಂತೆ, ಹಾಸ್ಪಿಟ್ಲಿಗೆ ತಗೊಂಡು ಹೋಗಿದ್ದಾರೆ. ಅಂದ ಈಗ ಸುದ್ದಿ ಕೇಳಿ ನನಗೆ ದೊಡ್ಡ ಮಟ್ಟದ ಆಘಾತ ಆಯಿತು. ಅದರಿಂದ ಬಹುಶಃ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ನಾಯಕರು ಸಿದ್ದರಾಮಯ್ಯನವರು ಎಲ್ಲ ವಿಷಯಗಳನ್ನು ಏನು ಹೇಳಿದ್ದಾರೆ, ಇದು ದೇಶಕ್ಕೆ ಅತ್ಯಂತ ಅವಶ್ಯ ಇತ್ತು. ಇವತ್ತಿನ ಒಂದು ಸನ್ನಿವೇಶ ಏನಿದೆ, ಸಿದ್ದರಾಮಯ್ಯನವರು ಹೇಳಿದಂಥ ರೀತಿಯಲ್ಲಿ ಆರ್ಥಿಕವಾಗಿ ಇವತ್ತು ದೇಶ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಕ್ಕಂಥದ್ದು. ಸಾರ್ವಜನಿಕವಾಗಿ ಕೇಂದ್ರ ಸರ್ಕಾರ ಹಲವಾರು ರೀತಿಯ ಜನಪರವಾದಂಥ ಕಾರ್ಯಕ್ರಮಗಳು ಅಂತ ಘೋಷಣೆ ಮಾಡಿದ್ರು, ಯಾವುದೂ ಜನಸಾಮಾನ್ಯರಿಗೆ ಇಲ್ಲಿಯವರೆಗೆ ಅನುಕೂಲಗಳಾಗಿಲ್ಲ. ಅದರ ಜೊತೆಗೆ ನಮ್ಮಲ್ಲೇ ನೋಡ್ತೀವಿ, ಕೊಡಗು ಜಿಲ್ಲೆನಲ್ಲೇ 2-3 ಬಾರಿ ಹೋಗಿ ನಾವು ನೆರವು ಕೋರಿದ್ರು, ಇಲ್ಲಿಯವರೆಗೆ ಕರ್ನಾಟಕವನ್ನು ಅವ್ರು ನೆನಪಿಸ್ಕೊಳ್ಳೇ ಇಲ್ಲ. ಇವತ್ತು ಕರ್ನಾಟಕದ ರಾಜಕೀಯದಲ್ಲಿ ಇಲ್ಲಿಯ ಒಂದು ಬೆಳವಣಿಗೆಗಳಿಂದ ದೇಶದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ದೇಶದ ರಾಜಕೀಯದ ಚಿತ್ರಣವೇ ಬದಲಾವಣೆ ಆದಂಥದ್ದೇನಿದೆ. ಇವತ್ತು ಸನ್ಮಾನ್ಯ ದೇವೇಗೌಡರು, ಸಿದ್ದರಾಮಯ್ಯನವರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಅವರ ಭಾವನೆಗಳನ್ನು ಹೇಳಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ 5ಕ್ಕೆ 5 ಸ್ಥಾನಗಳಲ್ಲೂ JDS ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥದ್ದು. ಅದರ ಮುಖಾಂತರ ಮುಂದಿನ ಮೇ ಚುನಾವಣೆಗೆ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳು ಇವತ್ತು ನಾವು ಜನತೆಯ ಆಶೀರ್ವಾದದೊಂದಿಗೆ, ಜನತೆಯ ವಿಶ್ವಾಸದೊಂದಿಗೆ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಅದರ ಮುಖಾಂತರ ದೇಶದ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರತಕ್ಕಂಥದ್ದಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ, ಒಮ್ಮತದಿಂದ ಮುಂದಿನ ಒಂದು ಚುನಾವಣೆಗಳನ್ನು ಎದುರಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೇವೆ. ಇವತ್ತು ಜಗದ್ಗುರುಗಳ ಬಗ್ಗೆ ಬಂದಂಥ ಮಾಹಿತಿಯಿಂದ ಬಹುಶಃ ನಾವು ಹೆಚ್ಚಿಗೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥ ಭಾವನೆಯಿಂದ ಅವ್ರಿಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಎರಡು ಮಾತು ಮುಗಿಸ್ತೇನೆ. ಇವರು ಗದಗ ಸ್ವಾಮಿ, ತೋಂಟದಾರ್ಯ ಸ್ವಾಮಿಗಳು ಮತ್ತೆ ತೋಂಟದಾರ್ಯ ಸ್ವಾಮಿಗಳು ಇವತ್ತು ಶಿವೈಕ್ಯರಾಗಿದ್ದಾರೆ ಅನ್ನೋ ಸುದ್ದಿ ನಮ್ಮೆಲ್ಲರಿಗೂ ದಿಗ್ಭ್ರಮೆ ತಂದಿದೆ. ಅವರು ಯಾವಾಗಲೂ ನೇರ ನುಡಿಗೆ ಹೆಸರಾದಂಥವರು. ಅಷ್ಟೇ ಅಲ್ಲ, ಸಮಾಜದಲ್ಲಿ ಮೇಲು ಕೀಳು ಎಂಬ ಮನೋಭಾವ ಅದೆಲ್ಲವನ್ನು ತ್ಯಜಿಸಿ ಎಲ್ಲರಿಗೂ ಒಂದೇ ಎನ್ನುವ ಮನೋಭಾವದಲ್ಲಿ ಅನ್ನ ಸಂತರ್ಪಣೆ, ದಾಸೋಹ, ವಿದ್ಯಾದಾಸೋಹ ಎಲ್ಲ ಮಾಡ್ತಾ ಇದ್ದಂಥವರು. ತಾವೆಲ್ಲ ಸಹಕರಿಸಿದರೆ 1 ನಿಮಿಷ ಮೌನಾಚರಣೆ ಮಾಡೋದು ಸೂಕ್ತ ಅಂತ ಹೇಳಿ ಕೈಮೂರು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅದಾದಮೇಲೆ ನಾವೆಲ್ಲ ಮತ್ತೆ ಮುಂದುವರ್ಸೋಣ ಪತ್ರಿಕಾಗೋಷ್ಠಿ. ದಯಮಾಡಿ ತಾವೆಲ್ಲ 1 ನಿಮಿಷ ಮೌನಾಚರಣೆ ಮಾಡಿ ಆಮೇಲೆ ಪತ್ರಿಕಾಗೋಷ್ಠಿ.